ಕತೆ ದಿನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗಿದ್ರೆ ಇವತ್ತು ನಾನು ಯಾವ ಕತೆ ಹೇಳಲಿ? ನಮ್ಮ ಕೂರ್ಮಿ ಕತೆ ಹೇಳದ, ಅಥವಾ ನಮ್ಮ ಗುಮ್ಮುನ್ ಕತೆ ಹೇಳದ, ಇಲ್ಲ ನಮ್ಮ ಪುಚ್ಚಿ ಕತೆ ಹೇಳದ? ಅಯ್ಯೋ ನಮ್ಮ ಕತೆ ಅಂತೂ ಬೇಡ. ನಮಗೆ ನಮ್ಮ ಗ್ರೂಪಲ್ಲಿ ಇಲ್ಲದೆ ಇರೋಂಥ ಯಾವುದಾದ್ರೂ ಹೊಸ ಪ್ರಾಣಿ ಕತೆ ಹೇಳು. ಏನೋ ಜುಮ್ಮಿ, ನಿಂದು ಭಯಂಕರ ಡಿಮ್ಯಾಂಡ್ ಆಯಿತು ಇವತ್ತು. ಸರಿ, ಹಾಗಿದ್ರೆ ನಿಮ್ಮ ಗ್ರೂಪಲ್ಲಿ ಇಲ್ಲದೆ ಇರೋಂಥ ಒಂದು ಪ್ರಾಣಿ ಕತೆನೇ ಹೇಳ್ತೀನಿ. ಒಂದು ಸೂಪರ್ ಡೂಪರ್ ಆಗಿರೋಂಥ ಹಳ್ಳಿ. ಆ ಹಳ್ಳಿಲಿ ಚಿಂಟು ಅನ್ನೋ ಒಬ್ಬ ಇಲಿ ಇದ್ದ. ಇವತ್ತು ಇಲಿ ಕತೆ ಹೌದು ಕಣ್ರೋ, ಇವತ್ತು ಚಿಂಟು ಅನ್ನೋ ಒಬ್ಬ ಇಲಿ ಕತೆ. ಈ ನಮ್ಮ ಚಿಂಟು ರಾಯ ಇದ್ದಾನಲ್ವಾ, ಇವನು ಹಳ್ಳಿಲಿ ಆರಾಮಾಗಿ ಜೀವನ ನಡೆಸ್ಕೊಂಡಿದ್ದ. ಯಾವುದೇ ತಲೆ ಬಿಸಿ ಇಲ್ಲ, ದೊಡ್ಡದಾದ ಮನೆ ಇಲ್ಲ, ಟಿವಿ, ವಾಷಿಂಗ್ ಮಷೀನು, ಫ್ರಿಜ್ಜು, ಡೈನಿಂಗ್ ಟೇಬಲು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಆದ್ರೆ ನಮ್ಮ ಚಿಂಟುಗಿದೆಯಲ್ಲ, ಹೊಟ್ಟೆ ತುಂಬ ಊಟ ಸಿಗ್ತಿತ್ತು, ಮನೆ ತುಂಬ ನೆಮ್ಮದಿ ಇತ್ತು. ಹಾಗಾಗಿ ನನ್ನ ಜೀವನನೇ ಬೆಸ್ಟು ಅಂದ್ಕೊಂಡು ಅವನು ಆರಾಮಾಗಿ ಇದ್ದ. ಹೀಗೆ ಬೆಳಗ್ಗೆ ಎದ್ದವನೇ ಮನೆ ಬಾಗಿಲನ್ನು ತೆಗೆದು ಕಿಟಕಿನ ತೆರೆದು ತಲೆನ ಕಿಟಕಿಯಿಂದ ಹೊರಗೆ ಹಾಕಿ, ಆಹಾ ಎಷ್ಟು ಶುದ್ಧವಾದ ಗಾಳಿ, ನನ್ನೂರೇ ಚಂದ ಅನ್ಕೊಂಡು ಆ ದಿನಾನ ಸಂಭ್ರಮಿಸೋಕ್ಕೆ ಶುರು ಮಾಡ್ತಾ ಇದ್ದಂಗೆನೆ ಪಕ್ಕದ ಮನೇಲಿದ್ದಂಥ ಕೋಳಿ ರಾಯ ಅಂತ ಕಿರ್ಚ್ತಾ ಇದ್ದಂಗೆನೆ ನಮ್ಮ ಚಿಂಟು ಇದಾನಲ್ವಾ, ಅಯ್ಯೋ ಎದ್ದಿದ್ದೀನಿ ಮಾರೆ, ನೀನು ಅಲಾರಾಮ್ ಸ್ವಲ್ಪ ಆಫ್ ಮಾಡು, ಎಷ್ಟೊತ್ತಿಂದ ಬಡ್ಕೊತಾ ಇದೀಯಾ ಅಂತ ಹೇಳ್ತಾ ನಗ್ತಾ ದಿನ ಶುರು ಮಾಡೋದು ನಮ್ಮ ಚಿಂಟುದು ರೂಢಿ. ಬೆಳಗ್ಗೆ ಎದ್ದ ತಕ್ಷಣ ಜೋಳ, ಮಧ್ಯಾಹ್ನ ಅಕ್ಕಿ, ಸಂಜೆ ಕಡಲೆ, ಸೌತೆಕಾಯಿ, ಹಿಂಗೆ ಸಿಕ್ಕಿದ್ದನ್ನೆಲ್ಲ ತಿನ್ಕೊಂಡು ಆರಾಮಾಗಿ ಜೀವನ ನಡೆಸ್ಕೊಂಡಿದ್ದ. ಹೀಗೆ ಸಿಂಪಲ್ ಆಗಿ ಸೂಪರ್ ಆಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಂಥ ನಮ್ಮ ಚಿಂಟು ಜೀವನ ಯದ್ವಾ ತದ್ವಾ ಹೊಡೆಸ್ಕೊಂಡು ಹೋಗ್ಬಿಡ್ತು. ಏನಾಯ್ತು ಅಂತ ಗೊತ್ತಾಗಬೇಕು ಅಂತಾದರೆ ಇವತ್ತಿನ ಈ ಕತೆ ಶುರು ಆಗಬೇಕು. ಹಾಗಿದ್ರೆ ತಡ ಮಾಡದೆ ನನ್ನ ಜೊತೆ ನೀವು ಹೇಳ್ರೋ ನೀವು ಎಲ್ಲರೂ. 1 2 3 ಕತೆಯ ಲೋಕಕ್ಕೆ ಹಾರು, 4 5 6 ಕಲ್ಪನೆಯ ಮೆಟ್ಟಿಲು ಏರು, 7 8 9 ಕತೆ ಅಂದ್ರೇನೆ ಗಮ್ಮತ್ತು. ಯೇ 1 ರಿಂದ 10 ಹೀಗಿತ್ತು, ಕತೆಯೊಂದು ಶುರು ವಾಗಿತ್ತು. ಹಳ್ಳಿಲಿ ಆರಾಮಾಗಿ ಬಿಂದಾಸಾಗಿ ಜೀವನ ಮಾಡ್ಕೊಂಡಿದ್ದಂತಹ ನಮ್ಮ ಚಿಂಟು ಊರಿಗೆ ದೂರದ ಊರಿಂದ ಅವನ ಕಸಿನ್ ಬ್ರದರ್ ಮಿಂಟು ಬರ್ತಾನೆ. ಈ ಮಿಂಟು ಹೇಳಿ ಕೇಳಿ ಸಿಟಿ ಹುಡುಗ. ಅವನು ಸ್ಟೈಲು, ಗತ್ತು, ಗಮ್ಮತ್ತು ನಾನೇನು ಹೇಳೋದು, ನೀವೇ ನೋಡ್ಕೊಂಡು ಬನ್ನಿ. ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಕೈಯಲ್ಲೊಂದು ಬ್ಯಾಗ್ ಹಿಡ್ಕೊಂಡು ವಾಕಿಂಗ್ ಸ್ಟೈಲ್ ನೋಡ್ಬಿಟ್ರಂತೂ ಇಲಿ ಆಗಿದ್ರು ಮಾಡ್ತಾ ಇದ್ದಿದ್ ಮಾತ್ರ ಕ್ಯಾಟ್ ವಾಕು. ವಾರೇ ವಾ ಅನ್ಕೊಂಡು ಊರವರೆಲ್ಲ ಸೇರ್ಕೊಂಡು ಕಣ್ಣು ಮೂಗು ಬಾಯಿ ಬಿಟ್ಕೊಂಡು ಮಿಂಟುನೇ ನೋಡ್ತಾ ಇದ್ರೆ, ವಾರೇ ವಾ ಏನ್ ಕಾಣಿಸ್ತಾ ಇದೀಯ ಮಿಂಟು, ನಂದೇ ದೃಷ್ಟಿ ಆಗ್ಬಿಡುತ್ತೆ ನಿನ್ಗೆ, ಮೊದ್ಲು ಮನೆ ಒಳಗಡೆ ಬಾ ಅಂತ ಹೇಳ್ತಾ ಮನೇಲಿರೋಂಥ ಬೆಸ್ಟ್ ಫುಡ್ಡನ್ನೆಲ್ಲ ತೆಗೆದ್ಬಿಟ್ಟು ನಮ್ಮ ಮಿಂಟುಗೆ ನಮ್ಮ ಚಿಂಟು ಬಡಿಸ್ದ. ಜೋಳ, ಅಕ್ಕಿ, ಕಡ್ಲೆ, ಒಂದ್ ಸಣ್ಣ ಸೌತೆಕಾಯಿ ತುಂಡು. ಚಿಂಟು ಹೆಮ್ಮೆಯಿಂದ, ತಗೋ ನೋಡು ಎಷ್ಟು ತರ ಇದೆ, ಇದೆಲ್ಲ ನಮ್ಮ ಹಳ್ಳಿ ಸ್ಪೆಷಲ್ಲು, ಆರಾಮಾಗಿ ತಿನ್ನು ಅಂತ ಹೇಳ್ತಾ ಇದ್ದಂಗೆನೆ ಮಿಂಟು ಪ್ಲೇಟ್ ನೋಡ್ದ. ಅಲ್ಲ ಬ್ರೋ, ಇದ್ರಲ್ಲಿ ಸ್ಟಾರ್ಟರ್ ಯಾವುದು? ಅದಕ್ಕೆ ನಮ್ಮ ಚಿಂಟು ಜೋಳ ತೋರಿಸ್ತು. ಮತ್ತೆ ಮೇನ್ ಕೋರ್ಸ್ ಅಕ್ಕಿ ತೋರಿಸ್ತು. ಸರಿ, ಡೆಸರ್ಟ್ ಎಲ್ಲಿ? ಹಾಗಿದ್ರೆ ಅದಂತೂ ಇರೋದಕ್ಕೆ ಸಾಧ್ಯನೇ ಇಲ್ಲ ಬಿಡು. ಅದಕ್ಕೆ ನಮ್ಮ ಚಿಂಟು ಸುಮ್ಮನೆ ಸ್ವಲ್ಪ ಯೋಚಿಸಿ ಒಂದು ಕಡ್ಲೆನ ತೆಗೆದು ಪ್ಲೇಟ್ ಮಧ್ಯದಲ್ಲಿ ಇಟ್ಟು, ಇದನ್ನ ಕೊನೆಯಲ್ಲಿ ತಿನ್ನು, ಇದೇ ನಮ್ಮೂರಲ್ಲಿ ಡೆಸರ್ಟು ಅಂತ ಹೇಳ್ತಾ ನಗ್ತಾ ಕುತ್ಕೊಂಡಿದ್ರೆ ಮಿಂಟು ಮಾತ್ರ ತಲೆ ಮೇಲೆ ಕೈ ಇಟ್ಕೊಂಡು, ನೀನು ಒಂದು ಕೆಲಸ ಮಾಡು ಚಿಂಟು, ಸುಮ್ಮನೆ ನನ್ನ ಜೊತೆ ಸಿಟಿಗೆ ಬಂದ್ಬಿಡು. ಅಲ್ಲಿ ಏನೆಲ್ಲ ತಿನ್ನಕ್ಕೆ ಸಿಗುತ್ತೆ ಗೊತ್ತಾ? ಯಮ್ಮಿ ವೆರೈಟಿ ಸಿಗುತ್ತೆ. ಇಡೀ ದಿನ ಕೂಡ ತಿಂತಾನೆ ಇರ್ಬೋದು. 1 2 ಪಿಜ್ಜಾ, ಬರ್ಗರ್, ಚೀಸ್, ಕೇಕ್, ಚಾಕ್ಲೇಟ್, ಬಿಸ್ಕಿಟ್, ಅಪ್ಪ ಇನ್ನೂ ಏನೇನೋ ಸಿಗುತ್ತೆ ಬ್ರೋ. ಸಾಕು ಮರೆಯ, ಇಷ್ಟೆಲ್ಲ ಹೇಳ್ಬಿಟ್ಟು ನನ್ನ ಹೊಟ್ಟೆಗೆ ಆಸೆ ಹುಟ್ಟಿಸ್ಬೇಡ ಅಂತ ಹೇಳ್ತಾ ನಮ್ಮ ಚಿಂಟು ಆಗ್ಲೇ ಅದೆಲ್ಲದ್ರ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡ್ಬಿಟ್ಟ. ಪಾಪ ಆ ರಾತ್ರಿ ನಮ್ಮ ಚಿಂಟುಗೆ ನಿದ್ದೆನೆ ಬಂದಿಲ್ಲ. ಚಿಂಟು ಕನ್ಸಲ್ಲೇ ಬಾಯಿ ತೆರೆದು ಜೊಲ್ಲು ಸುರಿಸ್ತಾ ಆಸೆ ಪಡ್ತಾ ಮಂಚದಿಂದ ಕೆಳಗೆ ಢಬ್ ಅಂತ ಬಿದ್ದುಬಿಟ್ಟ. ಎದ್ದವನೇ ಒಂದೇ ಮಾತು, ಮಿಂಟು ನನಗೆ ರಾತ್ರಿ ಎಲ್ಲ ನಿದ್ದೆನೆ ಬಂದಿಲ್ಲ,
ಕಣ್ಣು ಮುಚ್ಚಿದ್ರೆ ಬೆಟ್ಟದಷ್ಟು ದೊಡ್ಡದಾದ ಕೇಕು, ನದಿ ಹಾಗೆ ಹರಿತಾ ಇರೋ ಚೀಸು, ಮರದಲ್ಲೆಲ್ಲ ತುಂಬಿಕೊಂಡಿರೋ ಚಾಕ್ಲೇಟು ಇದೇ ನೆನಪಾಗ್ತಿದೆ. ನನ್ನನ್ನು ಸಿಟಿಗೆ ಕರ್ಕೊಂಡು ಹೋಗು, ನಾನು ನಿನ್ನ ಜೊತೆ ಪಟ್ನಕ್ಕೆ ಬರ್ತೀನಿ, ನಡಿ ಈಗಲೇ ಪಟ್ನಕ್ಕೆ ಹೋಗ್ಬಿಡೋಣ ಅಂತ ನಮ್ಮ ಚಿಂಟು ಮಿಂಟು ಹತ್ರ ಹೇಳ್ಕೊತಾನೆ. ಮರುದಿನ ಬೆಳಗಾಗಿದ್ದೆ ತಡ ಇಬ್ರು ಪಟ್ನಕ್ಕೆ ಹೊರಟು. ಪಟ್ನ ತಲುಪಿದ ತಕ್ಷಣ ಚಿಂಟುವಿನ ಕಣ್ಣು ದೊಡ್ಡದಾಯ್ತು. ಎಲ್ಲೆಲ್ಲೂ ದೊಡ್ಡ ದೊಡ್ಡ ಮನೆಗಳು, ದೊಡ್ಡ ದೊಡ್ಡ ಶಾಪ್ಸ್, ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲ ಕಡೆನೂ ಫುಡ್. ಮಿಂಟು ಚಿಂಟುವನ್ನ ಒಂದು ದೊಡ್ಡ ಮನೆಯ ಕಿಚನ್ಗೆ ಕರೆದುಕೊಂಡು ಹೋಯ್ತು. ಅಲ್ಲಿ ಮೇಜಿನ ಮೇಲೆ ಕೇಕ್, ಚೀಸ್, ಬಿಸ್ಕೆಟ್ಸ್, ಚಾಕ್ಲೇಟ್, ಪಿಜ್ಜಾ ಒಂದಾ ಎರಡಾ. ನಮ್ಮ ಚಿಂಟು ಕಣ್ಣು ಅರಳ್ತು. ಅಯ್ಯೋ ಮಿಂಟು, ನಂಗೊಂದ್ಸಲ ಚಿವುಟು. ಯಾಕೋ ಯಾಕೋ ಏನಾಯ್ತು? ಅಲ್ಲ, ನಾನೇನಾದ್ರೂ ಕನ್ಸು ಕಾಣ್ತಿದ್ದೀನಾ, ಇಲ್ಲ ಇದು ನಿಜವಾಗ್ಲೂ ನಿಜಾನಾ? ವೆಲ್ಕಮ್ ಟು ಸಿಟಿ ಲೈಫ್ ಬ್ರೋ. ಎಷ್ಟು ಬೇಕೋ ಅಷ್ಟು ತಿಂತಾನೆ ಇರು, ಮಜ್ಜಾ ಮಾಡು, ಇದು ನಿಂದೆ ಮನೆ. ಕೇಕನ್ನೇ ಬೆಟ್ಟದ ತರ ಹತ್ತಿ ಅದ್ರ ಮೇಲೆ ನಿಂತು ಚಮಚಾನೆ ಎತ್ ಹಿಡಿದು ರಾಷ್ಟ್ರ ಧ್ವಜದ ತರ ಖುಷಿಯಿಂದ ಸಂಭ್ರಮಿಸ್ತಾ 1 ಬೈಟು 2 ಬೈಟು 3ನೇ ಬೈಟನ್ನ ಇನ್ನೇನು ಬಾಯಿಗೆ ಇಟ್ಕೊಂಡು ತಿನ್ನಬೇಕು ಅನ್ನೋಷ್ಟರಲ್ಲಿ ದಡಾಮ್ ಅಂತ ಬಾಗಿಲು ತೆಕ್ಕೊಳತ್ತೆ. ಆ ಕಡೆ ಈ ಕಡೆ ತಿರುಗಿ ನೋಡ್ತಾ ಇದ್ದಂಗೆನೆ ಆ ಮನೆ ಯಜಮಾನ ಸೀದಾ ಅಡಿಗೆ ಮನೆ ಒಳಗಡೆ ಬಂದ. ಅವನನ್ನ ನೋಡಿದ್ದೆ ತಡ ಚಿಂಟು ಮಿಂಟು ಇಬ್ರು ಹೆದರ್ಕೊಂಡು, ಅಯ್ಯೋ ಇವ್ನು ನಮ್ಗೇನಾದ್ರೂ ಮಾಡ್ಬಿಟ್ರೆ ಅನ್ಕೊಂಡು ಕುಂಡೆ ಕಾಲ್ ಹಚ್ಚಿ ಅಲ್ಲಿಂದ ಕಿತ್ತ ಬಿದ್ದು ಓಡಿ ಒಂದು ಮೇಜಿನ ಕೆಳಗಡೆ ಹೋಗಿ ಅಡ್ಕೋತಾರೆ. ಈಗ ನಮ್ ಚಿಂಟು ಉಸಿರನ್ನ ಬಿಗಿ ಹಿಡಿದು, ಅಲ್ಲ ಮಿಂಟು, ನಿಮ್ ಸಿಟಿಲಿ ಊಟಕ್ಕಿಂತ ಮೊದಲು ಕಣ್ಣ ಮುಚ್ಚಲೆ ಆಟ ಏನಾದ್ರೂ ಆಡ್ಬೇಕಾ? ಇಲ್ಲ ಕಣೋ, ನೀನ್ ಹೆದರ್ಕೋಬೇಡ, ಇಲ್ಲಿ ಇದೆಲ್ಲ ಸಾಮಾನ್ಯ ಅಂತ ನಮ್ಮ ಮಿಂಟು ಚಿಂಟುಗೆ ಹೇಳ್ತಾ ಸಮಾಧಾನ ಪಡಿಸ್ತಾ ಸ್ವಲ್ಪ ಹೊತ್ತಿನ ನಂತರ ಮಿಂಟು ಮತ್ತೆ ಹೇಳ್ತು, ಬಾಬ್ರೋ ಇನ್ನೊಂದ್ ಕಡೆ ದೊಡ್ಡ ಚೀಸ್ ಇದೆ, ಅಲ್ಲಿಗೆ ನಿನ್ನ ಕರ್ಕೊಂಡು ಹೋಗ್ತೀನಿ. ಚಿಂಟು ಹೆದರ್ತಾ, ಅಲ್ಲ ಮರೆಯ, ಮತ್ತೆ ನಿನ್ ಯಜಮಾನ ಬರಲ್ಲ ತಾನೆ? ಮಿಂಟು, ಇಲ್ಲ ಬ್ರೋ, ಯಾರು ಬರಲ್ಲ, ಬಾ. ಇಬ್ರು ಧೈರ್ಯವಾಗಿ ಹೋಗಿ ಚೀಸ್ ತಿನ್ನ ಕೂತ್ಕೊಂಡ್ರು. ಚೀಸ್ ತಗೊಂಡು ಅದನ್ನ ಕೈಯಲ್ಲಿ ಹಿಡ್ಕೊಂಡು ದೊಡ್ಡ ಬೈಟನ್ನ ಬಾಯಲ್ಲಿ ಹಾಕಿ ಅಂತ ತಿಂತ ಇರೋವಾಗ್ಲೇ ಚಿಂಟು ಫ್ರೀಸ್. ಮಿಂಟು, ಇದೇನಾ ನೀನ್ ಹೇಳಿದ್ದು ಸಿಟಿ ಮ್ಯೂಸಿಕ್ ಅಂತ? ಅಯ್ಯೋ, ಮ್ಯೂಸಿಕ್ ಬೆಂಕಿ ಬಿತ್ತು ಬ್ರೋ. ಚಿಂಟು ಕೈಯಲ್ಲಿ ಹಿಡಿದಿರೋ ಚೀಸ್ ನ ಬಿಸಾಡಿ ಜೀವ ಉಳಿಸ್ಕೊಳಕ್ಕೆ ಅಂತ ಡೈನಿಂಗ್ ಟೇಬಲ್ ಮೇಲೆ ಕುರ್ಚಿ ಕೆಳಗೆ ಸಂದಿಲಿ ಗೊಂದಿಲಿ ಓಡಾಡ್ತಾ ಇದ್ರೆ ಇನ್ನು ನಮ್ಮ ಮಿಂಟು ಕತೆ ಕೇಳೋದೇ ಬೇಡ. ಇದೆಲ್ಲ ಸಿಟಿಲ್ ಕಾಮನ್ ಬ್ರೋ ಅಂತ ಹೇಳ್ತಾ ಸ್ಟೈಲ್ ಹೊಡಿತಾ ಇದ್ದ ನಮ್ಮ ಮಿಂಟು ಕೂಲಿಂಗ್ ಗ್ಲಾಸ್ ನ ಮೇಲೆರಿಸಿ ಚಡ್ಡಿ ಗಟ್ಟಿ ಕಟ್ಕೊಂಡು ಬೆಕ್ಕಿನ ಕೈಯಿಂದ ತಪ್ಸ್ಕೊಳ್ತಾ ಓಡ್ತಾನೆ ಇದ್ದ. ಒಟ್ನಲ್ಲಿ ಚಿಂಟು ಮಿಂಟು ಇಬ್ರು ಕುಂಡೆ ಕಾಲ್ ಹಚ್ಚಿ ಕಂಡಲ್ಲಿ ಓಡ್ತಾ ಅಂತೂ ಒಂದ್ ಸಂದಿಲ್ ಹೋಗಿ ಅಡಕೊಂಡು ಕೂತ್ಕೊಂಡು ಉಸಿರನ್ನ ಬಿಡ್ತಾ ಇದ್ರೆ ದೊಡ್ಡ ಕಣ್ಣಿನ ಅಗಲ ಮುಖದ ಬೆಕ್ಕು, ವರವ ಇವತ್ತು 2 ಇಲಿ ಮೃಷ್ಟಾನ್ನ ಭೋಜನ, ಇವತ್ ನೀವು ಯಾವುದೇ ಪಾತ್ರದಲ್ಲಿ ಅಡಗಿದ್ರು ನಿಮ್ಮನ್ ಮಾತ್ರ ಬಿಡಲ್ಲ ಕಂಡ್ರು ಅಂತ ಹೇಳ್ತಾ ಬೆಕ್ಕು ಇವರನ್ನೇ ಹುಡುಕೊಂಡು ಓಡಾಡ್ತಾ ಇದ್ರೆ ಚಿಂಟು ಮಿಂಟು ಇಬ್ರು ನಿಧಾನವಾಗಿ ಏದುಸಿರು ಬಿಡ್ತಾ ಕಣ್ಣನ್ನ ತೆರೆದ್ ನೋಡಿದ್ರೆ ಎದುರುಗಡೆ ಅಂತ ಜೋರಾಗಿ ಕಿರ್ತಾ ಇರೋಂಥ ನಾಯಿ. ಚಿಂಟು ಹೆದರ್ಕೊಂಡು, ಏನ್ ಮಿಂಟು ಇದೆಲ್ಲ, ನಿಮ್ಮ ಸಿಟಿಲಿ ಊಟಕ್ಕಿಂತ ಮೊದಲು ಎಕ್ಸಸೈಸ್ ಮಾಡಬೇಕು ಅಂತ ರೂಲ್ ಏನಾದರೂ ಇದೆಯಾ? ಏನು ಗುರು ಇದು? ಹೀಗೆ ಒಬ್ಬರಾದ್ಮೇಲೆ ಒಬ್ಬರು ನಮ್ಮ ಬೆನ್ನು ಹತ್ತಿದ್ರೆ ನಾವು ತಿನ್ನೋದಾದ್ರೂ ಯಾವಾಗ? ನನಗೆ ಊಟನೂ ಬೇಡ, ಏನೂ ಬೇಡ, ನನ್ನ ಜೀವ ಉಳಿದ್ರೆ ಸಾಕಪ್ಪ ಸಾಕು, ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ರೆ ಸಾಕಪ್ಪ ಸಾಕು ಅಂತ ಕಣ್ಣೀರಿಡ್ತಾನೆ. ಅಂತೂ ಇಂತೂ ಇಬ್ರು ಹೆಂಗೋ ಈ ಎಲ್ಲ ಕಷ್ಟಗಳಿಂದ ಪಾರಾಗಿ ಮಿಂಟುನ ಮನೇನ ವಾಪಸ್ ಸೇರ್ಕೋತಾರೆ. ಈಗ ನಮ್ಮ ಚಿಂಟುಗೆ ರಾತ್ರಿ ಹೊತ್ತಲ್ಲಿ ಕಿಟಕಿ ಹತ್ರ ಕೂತ್ಕೊಂಡು ಆಚೆ ನೋಡ್ತಾ ಇದ್ದಾಗೇನೆ ಅವನ ಹಳ್ಳಿ ಹಾಗೆ ಆ ಚಿಕ್ಕ ಮನೆ, ಅವನು ತಿಂತಾ ಇದ್ದಂಥ ಕಡಲೆ, ಜೋಳ, ಅಕ್ಕಿ, ಕಾಳು, ಸೌತೆಕಾಯಿ ಎಲ್ಲರೂ ನೆನಪಾಗತ್ತೆ. ಕಣ್ಣಲ್ಲಿ ನೀರು ತುಂಬಿಕೊಂಡು ಹಿಂಗೆ ನನ್ನ ಕೈಲಾಗಲ್ಲ, ನಾನು ಇರಬೇಕಾಗಿದ್ದು ನನ್ನ ಹಳ್ಳೀಲಿ ಅಂತ ಅಂದ್ಕೊಂಡು ಸೀದಾ ಮಿಂಟು ಹತ್ರ ಹೋಗ್ತಾನೆ. ನೋಡು ಮಿಂಟು, ನನಗೆ ಈ ಪಟ್ಟಣದ ಯಾವ ಐಶ್ವರ್ಯನೂ ಬೇಡ, ಮೃಷ್ಟಾನ್ನ ಭೋಜನ ಅಂತೂ ಬೇಡಲೇ ಬೇಡ, ನನಗೆ ನನ್ನ ಹಳ್ಳಿಲೇ ನೆಮ್ಮದಿ, ನನಗೆ ಹಳ್ಳಿನೇ ಸಾಕು ಮಿಂಟು, ನಾನು ಹಳ್ಳಿಗೆ ವಾಪಸ್ ಹೋಗ್ಬಿಡ್ತೀನಿ, ನನಗೆ ವಾಪಸ್ ಹೋಗಬೇಕು ಮಿಂಟು, ನನಗೆ ಈ ಪಟ್ಟಣ ಬೇಡಲೇ ಬೇಡ.
ಅಲ್ಲ ಚಿಂಟು, ಇಲ್ಲಿ ಇಷ್ಟು ಟೇಸ್ಟಿ ಫುಡ್ ಇದೆ, ಇದಕ್ಕಿಂತ ನಿನ್ ಹಳ್ಳಿನೇ ಹೆಚ್ಚ ನಿಂಗೆ? ನಮ್ಮ ಹಳ್ಳಿ ಊಟ ಸಿಂಪಲ್ ನಿಜ, ಆದರೆ ಅಲ್ಲಿ ಊಟ ಮಾಡೋವಾಗ ನನ್ನ ಹಾರ್ಟು ಡ್ರಮ್ ಥರ ಡಗ್ 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 ಅಂತ ಬಡ್ಕೊಳ್ಳಲ್ಲ. ಅಯ್ಯೋ ಎಲ್ಲಾದರೂ ಬೆಕ್ಕು ಬಂದ್ಬಿಟ್ರೆ, ಮನುಷ್ಯರು ಬಂದ್ಬಿಟ್ರೆ, ನಾಯಿ ಬಂದ್ಬಿಟ್ರೆ ಅಂತ ಉಸಿರನ್ನು ಬಿಗಿಯಾಗಿ ಹಿಡ್ಕೊಂಡು ಊಟ ಮಾಡೋ ಅವಶ್ಯಕತೆ ಇಲ್ಲ. 3 ಹೊತ್ತು ಕೂಡ ನೆಮ್ಮದಿಯಾಗಿ ಊಟ ಮಾಡ್ಬೋದು. ನಿಮ್ಮ ಸಿಟಿನಲ್ಲಿ ಊಟ ಯಾವಾಗಿದ್ರೂ 5 ಸ್ಟಾರೇ, ಅದರ ಬಗ್ಗೆ ಮಾತೇ ಇಲ್ಲ. ಆದರೆ ನೆಮ್ಮದಿ ಅಂತ ಬಂದಾವಾಗ 0 ಸ್ಟಾರ್. ನನಗೆ ನನ್ನ ಹಳ್ಳಿನೇ ಮೇಲು. ಹಾಗಾದ್ರೆ ಚಿಂಟು, ನೀನ್ ಹಳ್ಳಿಗೆ ವಾಪಸ್ ಹೋಗ್ಬಿಡ್ತೀಯಾ? ನಾನು ಮಾತ್ರ ಹಳ್ಳಿಗೆ ವಾಪಸ್ ಬರಲ್ಲ. ನನಗೆ ಸಿಟಿ ಫುಡ್ ಅಂದರೆ ತುಂಬಾನೇ ಇಷ್ಟ. ನಾನು ಇಲ್ಲೇ ಇರ್ತೀನಿ. ಸರಿ ಮಿಂಟು, ನೀನು ನಿನ್ನ ಸಿಟಿ ಜೀವನನೇ ಎಂಜಾಯ್ ಮಾಡು, ನಾನು ನನ್ನ ಹಳ್ಳಿಲೇ ಖುಷಿಯಾಗಿರ್ತೀನಿ. ನಾನಿನ್ನು ಹೊರಡ್ತೀನಿ ಅಂತ ಇಬ್ಬರು ಕೂಡ ಗಟ್ಟಿಯಾಗಿ ತಬ್ಕೋತಾರೆ. ಮತ್ತೆ ನಮ್ಮ ಚಿಂಟು ಒಂದು ಕ್ಷಣ ಕೂಡ ಅಲ್ಲಿ ನಿಲ್ಲದೆ ವಾಪಸ್ಸು ಅವನ ಹಳ್ಳಿಗೆ ಹೊರಡ್ತಾನೆ. ಪಟ್ಟಣದಿಂದ ವಾಪಸ್ ಬಂದು ನಮ್ಮ ಚಿಂಟು ಸೀದಾ ತನ್ನ ಮನೆ ಅಂಗಳದಲ್ಲಿ ಬಂದು ಕೂತ್ಕೋತಾನೆ. ಅಲ್ಲೇ ಒಂದು ಕಡ್ಲೆ ಬಿದ್ಕೊಂಡಿರತ್ತೆ. ಚಿಂಟು ಅದನ್ನ ಎತ್ಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡು, ಸಾರಿ ಕಡ್ಲೆ, ನಿನ್ ಬೆಲೆ ನಂಗೆ ಈಗ ಗೊತ್ತಾಯ್ತು. ನೀನು ತುಂಬಾನೇ ಸಿಂಪಲ್ ಆಗಿರ್ಬೋದು, ಆದ್ರೆ ನಿನ್ನಿಂದ ಸಿಗೋ ನೆಮ್ಮದಿ ಬೇರೆ ಎಲ್ಲೂ ಕೂಡ ಸಿಗಲ್ಲ ಅಂತ ಹೇಳ್ತಾ ಕಡ್ಲೆಯನ್ನ ಪ್ರೀತಿಯಿಂದ ತಿಂತಾನೆ. ಇದೇ ನಿಜವಾದ 5 ಸ್ಟಾರ್ ಫುಡ್. ಅಷ್ಟರಲ್ಲಿ ಪಕ್ಕದ ಮನೆ ಕೋಳಿ ಚಿಂಟು ನಗ್ತಾ, ಹೌದು, ನೀನು ನನ್ನ ಫೇವ್ರೇಟ್ ಅಲಾರಾಮ್ ಕಣಯ್ಯ ಅಂತ ಹೇಳ್ತಾ ಖುಷಿಯಿಂದ ತನ್ನ ಹಳ್ಳಿಯ ಜೀವನವನ್ನ ಮುಂದುವರಿಸ್ತಾನೆ. ಜೊತೆಗೆ ಇರೋದ್ರಲ್ಲೇ ನೆಮ್ಮದಿಯನ್ನ ಕಂಡ್ಕೊಳ್ಳೋದನ್ನ ಕೂಡ ಕಲ್ತ್ಕೋತಾನೆ. ಅದಕ್ಕಾಗಿನೇ ದೊಡ್ಡವ್ರು ಹೇಳೋದು, ನೆಮ್ಮದಿ ಇಲ್ಲದೆ ಇರೋಂಥ ಐಷಾರಾಮಿಗಿಂತ ನೆಮ್ಮದಿಯಾಗಿರೋಂಥ ಸರಳ ಜೀವನವೇ ಒಳ್ಳೆಯದು ಅಂತ. ಈ ಕತೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಮ ಮುಂದೆ ಇನ್ನೊಂದು ಹೊಸ ಮಜವಾದ ಕತೆ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ಲರೂ ಕೂಡ ಖುಷಿಯಿಂದ ಇರಿ, ನಗ್ತಾ ಇರಿ, ಕತೆಗಳನ್ನು ಕೇಳಿಸ್ಕೋತಾ ಇರಿ, ಕನ್ನಡ ಮಾತಾಡಿ. ಧನ್ಯವಾದ. ಥ್ಯಾಂಕ್ ಯು.